ಆತ್ಮೀಯ ವೀಕ್ಷಕರೇ ಮತ್ತು ನಮ್ಮ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಇಂಜಿನಿಯರ್ ರಾಜ್ ಚಾನಲ್ಗೆ ತಮಗೆಲ್ಲರಿಗೆ ಸ್ವಾಗತವನ್ನು ಮಾಡ್ತಾ, ಯಾರು ಹೊಸಬರಾಗಿದ್ದೀರಿ ಒಂದು ಸಾರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಬರ್ತಕ್ಕಂಥ ವಿಡಿಯೋಗಳು ಮೆದುಳಿನ ಆರೋಗ್ಯ ಹಾಗೂ ಮೆದುಳಿನ ಚಾಲೆಂಜ್ಗಳು ಮತ್ತು ಸಮಸ್ಯೆಗಳಿಗೆ ಪರಿಹಾರಗಳು ಯಾವ ರೀತಿಯಾಗಿ ಮಾಡ್ಕೋಬೇಕು ಅನ್ನೋದು ಎಲ್ಲಾ ವಿದ್ಯಾರ್ಥಿಗಳಿಗೂ ಅನುಕೂಲವಾಗುವಂತ ವಿಡಿಯೋಗಳು ಬರ್ತವೆ. ಆದ್ದರಿಂದ ಇದನ್ನ ಎಲ್ಲರೂ ಈ ಚಾನಲ್ ಅನ್ನ ಸಪೋರ್ಟ್ ಮಾಡಬೇಕು. ನೀವು ಒಂದು ಸಪೋರ್ಟ್ ಮಾಡೋದ್ರಿಂದ ನಮಗೆ ಇನ್ನಷ್ಟು ವಿಡಿಯೋಗಳು ಮಾಡಲಿಕ್ಕೆ ನಮಗೆ ಇನ್ಸ್ಪೈರ್ ಆಗುತ್ತೆ. ಸೊ ನೀವು ಒಂದು ಲೈಕು ನಮ್ಮನ್ನ ಮುಂದೂಡಲಿಕ್ಕೆ ಸಹಾಯ ಮಾಡ್ತದೆ. ಸೊ ನೀವೆಲ್ಲರೂ ಏನು ಮಾಡ್ಬೇಕಪ್ಪ ಅಂತಂದ್ರೆ, ನಿಮಗೆ ಇಷ್ಟ ಆದ್ರೆ ಲೈಕ್ ಬಟನ್ ಒತ್ತಿ, ಆಮೇಲೆ ಸಬ್ಸ್ಕ್ರೈಬ್ ಆಗಬೇಕು ಮತ್ತು ಶೇರ್ ಮಾಡಬೇಕು ಅನ್ನೋ ಮರಿಬೇಡಿ. ಇವತ್ತಿನ ಇಂಜಿನಿಯರ್ ರಾಜ್ ಚಾನಲ್ನಲ್ಲಿ ನಾವು ಹೇಳ್ತಾ ಇರುವಂಥ ವಿಷಯ ಬ್ರೈನ್ ಪವರ್, ಮೆದುಳಿನ ಶಕ್ತಿ ಆ್ಯಂಡ್ ಹೆಲ್ತ್. ಅದರ ಆರೋಗ್ಯ ಯಾವ ರೀತಿಯಾಗಿ ಕಾಪಾಡ್ಕೋಬೇಕು ಆ್ಯಂಡ್ ಇದರ ಆಹಾರಗಳು ಯಾವುವು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೇವೆ. ಆದ್ಮೇಲೆ ಬ್ರೈನ್ ಪವರ್ ಅಂದ್ರೆ ಏನಪ್ಪಾ ಅಂತಂದ್ರೆ ಬಹಳ ದೊಡ್ಡ ಶಕ್ತಿ ಇದು. ಏನಪ್ಪಾ ಅಂದ್ರ, ಒಂದು ಫೋನ್ನಲ್ಲಿ ಎಷ್ಟು ಮೆಮರಿ ಇರ್ತದೆ? 5 GB 1 TB ಇರುತ್ತೆ. ಆದರೆ ಬ್ರೈನ್ನಲ್ಲಿ ಲಕ್ಷಾಂತರ TB ಸ್ಟೋರೇಜ್ ಇರುತ್ತೆ. ಮತ್ತು ಇದನ್ನ ತುಂಬಿದ ಉದಾಹರಣೆಗಳು ಯಾವೂ ಇಲ್ಲ. ಹೀಗಾಗಿ ಬ್ರೈನ್ ಪವರ್ ಅನ್ನೋದು ಬಹಳ ದೊಡ್ಡ ಪವರ್. ಏನಪ್ಪಾ ಅಂದ್ರ, ದೈಹಿಕ ಬಲದಿಂದ ಆಗಲಾದ ಕೆಲಸ ಬುದ್ಧಿಶಕ್ತಿಯಿಂದ ಆಗ್ತದೆ. ಶಕ್ತಿಯಲ್ಲಿ 2 ವಿಧ, ಒಂದು ಬುದ್ಧಿಶಕ್ತಿ ಮತ್ತೊಂದು ದೈಹಿಕ ಶಕ್ತಿ ಅಂತ ಹೇಳಿ. ದೈಹಿಕ ಶಕ್ತಿಯಿಂದ ಆದಂತ ಕೆಲಸ ಕಡಿಮೆ, ಆದರೆ ಮೆದುಳಿಂದ ಆದಂತ ಕೆಲಸ ಬಹಳಷ್ಟು. ಆದ್ರಿಂದ ಇವರು ಲಕ್ಷಾಂತರ TB ವರೆಗೆ ಸ್ಟೋರೇಜ್ ಇರುವಂತಹ ಈ ಮೆದುಳು ಬಹಳಷ್ಟು ಉಪಯೋಗಕಾರಿ ಮನುಷ್ಯನಿಗೆ. ಮನುಷ್ಯ ಅತ್ಯಂತ ಶ್ರೇಷ್ಠ ಸ್ಥಾನದಲ್ಲಿ ಇರಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರ, ಅವನಲ್ಲಿರುವಂತ ಮೆದುಳಿನ ಬುದ್ಧಿಶಕ್ತಿಯೇ ಕಾರಣ. ಈ ಮೆದುಳಿನ ಬುದ್ಧಿಶಕ್ತಿಗೆ ನಾವು ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಬೇಕು. ಇದರ ಆರೋಗ್ಯ ಹೇಗೆ ಚೆನ್ನಾಗಿಟ್ಕೋಬೇಕಂತಂದ್ರ, ಯಾವ್ದಾರ ಆಗ್ಲಿ ವಿಷಯವನ್ನ ಗಂಭೀರವಾಗಿ ತೆಗೆದುಕೊಂಡು ಅದು ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಇರ್ತಂದ್ರ ಅದು ಎಫೆಕ್ಟ್ ಏನಂತದ ಬ್ರೈನ್ ಮೇಲೆ ಆಗ್ತದೆ. ಯಾವ್ದಾರ ಒಂದು ಸಮಸ್ಯೆಯನ್ನ ದೊಡ್ಡ ಸಮಸ್ಯೆ ಅಂತ ನಾವು ಕೂತ್ಕೊಂಡ್ರ ಅದೇನಂತಂದ್ರ ದೊಡ್ಡ ಸಮಸ್ಯೆ ಆಗಿ ನಿರ್ಮಾಣ ಆಗ್ತದ. ಯಾವ್ದಾದ್ರು ಒಂದು ಸಮಸ್ಯೆಯಲ್ಲಿ ಇದು ಬಹಳ ಈಜಿ, ಈ ಸಮಸ್ಯೆಯನ್ನ ನಾವು ಬಗೆಹರಿಸಬಲ್ಲು ಅಂತೇಳಿ ನಿಮ್ಮದು ಒಂದು ಪಾಸಿಟಿವ್ ಎಟಿಟ್ಯೂಡ್ ನಿಮ್ಮಲ್ಲಿ ಇರ್ತಂದ್ರೆ ನೀವು ಸಂಪೂರ್ಣವಾಗಿ ಆರೋಗ್ಯವಾಗಿರ್ತೇವೆ. ಯಾವುದೇ ಸಮಸ್ಯೆ ಬಂದಿರ್ಬೋದು, ಆ ಸಮಸ್ಯೆಗೆ ಪರಿಹಾರ ಎಲ್ಲದಂದ್ರೆ ನಿಮ್ಮಲ್ಲೇ ಇರ್ತದೆ. ಸ್ವಾಮೀಜಿಯವರು ಹೇಳ್ತಾರ, ಒಬ್ಬ ಮನುಷ್ಯ ರೋಡ್ ಸೈಡ್ ಅಳಾಕತ್ತಿದ್ದ, ನನಗೆ ಹೆಲ್ಪ್ ಮಾಡಿ, ಸಮ್ವನ್ ಗಿವ್ ಮಿ ಹೆಲ್ಪ್ ಅಂತ ಹೇಳಕತ್ತಿದ್ದ. ಆದ್ರ ಆ ವ್ಯಕ್ತಿಗೆ ಸಹಾಯ ಆಯ್ತು. ಹೇಗಾಯ್ತಪ್ಪ ಅಂತಂದ್ರ, ಬೇರೆ ಕಡೆಯಿಂದ ಆಗ್ಲಿಲ್ಲ, ಅದು ತನ್ನಿಂದನೇ ಆಯ್ತು. ಪರಿಹಾರ ಬೇರೆ ಕಡೆ ಇರೋದಿಲ್ಲ, ಅದು ನಮ್ಮ ಮನಸ್ಸಿನಲ್ಲಿ, ನಮ್ಮ ಬುದ್ಧಿಯಲ್ಲಿ, ನಮ್ಮ ಮೆದುಳಿನಲ್ಲಿ ಇರ್ತದೆ. ಅದಕ್ಕಾಗಿ ಈ ಬ್ರೈನ್ ಪವರ್ ಅನ್ನ ಅರ್ಥ ಮಾಡ್ಕೋಬೇಕು ಮತ್ತು ಇದರ ಆರೋಗ್ಯವನ್ನ ಕಾಪಾಡಬೇಕು. ಆರೋಗ್ಯವನ್ನ ಕಾಪಾಡಬೇಕಾದ್ರೆ ನಾವು ದಿನ ದೇಹಕ್ಕೆ ಬೇಕಾದಂತ ಆಹಾರವನ್ನ ಸ್ವೀಕಾರ ಮಾಡಿದಾಗ ಆಹಾರ ನಮ್ಮ ದೇಹದ ಆರೋಗ್ಯ ಚೆನ್ನಾಗಿರ್ತದೆ. ಅದೇ ನಾವು ಈಗ ಮಹಾಭಾರತದಲ್ಲಿ ಕೃಷ್ಣ ಒಂದು ಮಾತು ಹೇಳ್ತಾನೆ ಅರ್ಜುನಿಗೆ, ಅರ್ಜುನ ನೀನು ಯಾವ ಆಹಾರ ತಿಂತೀಯಲ್ಲಪ್ಪ, ನೀವು ಆಹಾರ ಯಾವ ತಗೋತೀಯ ಅಂತ ಕೇಳ್ತಾರೆ. ಕೇಳಿದಾಗ ಯಾಕ ಕೃಷ್ಣಜಿ ಅಂತ ಹೇಳಿದಾಗ ಕೃಷ್ಣ ಹೇಳ್ತಾರೆ, ನಾವು ತಿನ್ನುವ ಆಹಾರ ಹಲವು ವಿಧದಲ್ಲಿ ವಿಂಗಡಣೆ ಆಗ್ತದೆ. ಅದಕ್ಕೆ ಒಂದು ಕಡೆ ಹೇಳ್ತಾರ, ಅಕ್ಕಿಯನ್ನು ತಿಂದವರು ಹಕ್ಕಿಯಾಗಿ ಹಾರುವರಯ್ಯ, ರಾಗಿಯನ್ನು ತಿಂದವನು ನಿರೋಗಿಯಾಗುವನು, ಜೋಳವನ್ನು ತಿಂದವನು
ತೋಳವಾಗುವನು ಅಂತ ಹೇಳ್ತಾರೆ. ಅಂದ್ರೆ ಇದರ ಅರ್ಥ ಏನಪ್ಪಾ ಅಂದ್ರ ನಾವು ತಿನ್ನುವಂತ ಆಹಾರ ಪದ್ಧತಿ ಅನುಸಾರವಾಗಿ ನಮ್ಮ ಮೆದುಳು ಇರ್ತದ. ಉದಾಹರಣೆಗೆ ಅಕ್ಕಿ ತಿಂದ್ರ, ಅನ್ನ ತಿಂದ್ರ ಸ್ಥೂಲಕಾಯ ಆಗುತ್ತದೆ. ಕೃಷ್ಣ ಹೇಳ್ತಾನೆ ಅನ್ನ ತಿಂದ್ರ ಸ್ಥೂಲ ಆಗ್ತದೆ, ಮತ್ತ ಅದು ಏನಾಗುತ್ತದೆ, ಅನ್ನ ತಿಂದ್ರ ಸ್ಥೂಲ ಆಗ್ತದೆ, ಮಲ ಆಗ್ತದೆ, ಉಳಿದು ಮಲ ಆಗ್ತದೆ. ಅದೇ ರೀತಿಯಾಗಿ ಇವು ಜೋಳ, ರಾಗಿ ಇವನ್ನೆಲ್ಲ ತಿನ್ನುವುದ್ರಿಂದ ಏನಾಗ್ತದೆ, ದೇಹಕ್ಕೆ ಬೇಕಾಗುವಂತ ರಕ್ತ, ಹಸಿ ತರಕಾರಿ ಆಗಿರ್ಬೋದು, ಕ್ಯಾರೆಟ್ ಆಗಿರ್ಬೋದು, ಇವು ಏನ್ ಮಾಡ್ತಾವ ಅಂದ್ರೆ ದೇಹದ ಚರ್ಮದ ಕಾಂತಿಗೆ ಹೆಚ್ಚಾಗಬೇಕಿತ್ತಂದ್ರ ಕ್ಯಾರೆಟ್ ಅನ್ನ ತಿಂತೀವಿ. ಅದೇ ರೀತಿಯಾಗಿ ನಮ್ಮ ರಕ್ತ ಹೆಚ್ಚಾಗಬೇಕಿತ್ತಂದ್ರ ಐರನ್ ಫುಡ್ಗಳನ್ನ ತಿನ್ಬೇಕಾಗುತ್ತೆ. ಒಂದು ಮನುಷ್ಯ ಬಹಳ ಚುರುಕಾಗಿರ್ತಾನಂದ್ರ ಅವನಿಗೆ ಯಾಕೆ ಚುರುಕಾಗಿರ್ತಾನ ಹೇಳ್ರಿ, ಅವನಲ್ಲಿ ಕಬ್ಬಿಣಾಂಶ ಜಾಸ್ತಿ ಇರ್ತದೆ. ಐರನ್ ಕಂಟೆಂಟ್ ಇರುವಂತ ಇದು. ರಕ್ತದಲ್ಲಿ ಯಾರಿಗೆ ಐರನ್ ಪವರ್ ಇರ್ತದೆ ನೋಡಿ, ಅವರು ತುಂಬಾ ಚಟುವಟಿಕೆ ಇರ್ತಾರೆ. ಉದಾಹರಣೆಗೆ ಈ ಐರನ್ ಪವರ್ ಬಗ್ಗೆ ನಾ ಹೇಳ್ಬೇಕಾಗಿತ್ತಂದ್ರ ಒಂದು ಹುಟ್ಟಿದ ಮಗು ಎಷ್ಟು ಕ್ರಿಯಾಶೀಲ ಇರ್ತದೆ ನೋಡ್ರಿ, ಕ್ರಿಯಾಶೀಲ ಬಹಳ ಇರ್ತದೆ. ಅದೇ ಒಂದ್ ಸ್ವಲ್ಪ ಏಜ್ ಆದಂಗೆಲ್ಲ, ಸ್ವಲ್ಪ ಮಿಡ್ಲ್ ಏಜು, ಆಮೇಲೆ ಓಲ್ಡ್ ಏಜ್ ಆದಂಗೆಲ್ಲ ಮನುಷ್ಯ ಡಿಮ್ ಆಗ್ತಾನೆ. ಡಿಮ್ ಆಗಲಿಕ್ಕೆ ಕಾರಣ ಏನಪ್ಪಾ ಅಂದ್ರ ರಕ್ತದಲ್ಲಿರುವಂತ ಕಬ್ಬಿಣ ಅಂಶ. ಆ ರಕ್ತದಲ್ಲಿ ಇರುವಂತ ಕಬ್ಬಿಣ ಅಂಶವನ್ನ ಹೆಚ್ಚು ಮಾಡಿಕೊಂಡು ಪದಾರ್ಥಗಳು ಯಾವ ಅದಾವ ಅಂದ್ರ ಅವು ಕೆಲವೊಂದು ಪದಾರ್ಥಗಳು. ಉದಾಹರಣೆಗೆ ಮಟನ್ ಆಗಿರ್ಬೋದು, ಈ ತರ ಮಟನ್ ಆಗಿರ್ಬೋದು, ಈ ತರ ನಾವೇನು ಆಮೇಲೆ ಬೆಲ್ಲ ಆಗಿರ್ಬೋದು, ಇಂಥ ಕೆಲವೊಂದು ಪದಾರ್ಥಗಳಲ್ಲಿ ಕಬ್ಬಿಣಾಂಶ ಜಾಸ್ತಿ ಇರುತ್ತೆ. ಅದು ರಕ್ತ ಆಮೇಲೆ ಅತಿ ಹೆಚ್ಚಾದ ನಂತರ ಮಾಂಸ ಈ ರೀತಿಯಾಗಿ ನಿರ್ಮಾಣ ಆಗುತ್ತೆ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾರೆ. ಅದೇ ರೀತಿಯಾಗಿ ಮೆದುಳಿನ ಆಹಾರವನ್ನ ಸ್ವೀಕಾರ ಮಾಡ್ಬೇಕಂತಂದ್ರ ಮೆದುಳು ನಿರ್ಮಾಣ ಆಗ್ತದ. ಏನಂದ್ರ ಬಾಳೆಹಣ್ಣು, ಕುಂಬಳಕಾಯಿ, ತುಪ್ಪ, ಬಾಳೆಹಣ್ಣು, ಕುಂಬಳಕಾಯಿ, ತುಪ್ಪ ಇವುಗಳು ಏನಾಗ್ಬೇಕಂದ್ರ ಮೆದುಳಿನ ಶಕ್ತಿಯನ್ನ, ಮೆದುಳಿನ ಆರೋಗ್ಯವನ್ನ ಹೆಚ್ಚು ಮಾಡ್ತದೆ. ಆಪಲ್ ಡಾಕ್ಟರ್ ಕೀಪ್ ಅವೇ ಅಂತ ಹೇಳ್ತೀವಿ. ಅಂದ್ರೆ ಒಂದು ಸೇಬವನ್ನು ತಿನ್ನುವುದರಿಂದ ಡಾಕ್ಟರ್ನ ದೂರ ಇಡಬಹುದು. ಅಂದ್ರೆ ಏನಪ್ಪಾ ಅಂದ್ರ ಸೇಬು ಹಣ್ಣದೊಳಗ ಎಲ್ಲಾ ವಿಟಮಿನ್ ಇರ್ತದ.